Namaste Nannavare, welcome back to GP Sports in. Today update for the retention of IPL. ನನ್ನ ಜೊತೆಗೆ ಕಾನ್ವರ್ಸೇಷನ್ಗೆ ಜೈ ಇದ್ದಾನೆ. ನಮಸ್ತೆ ಜಿಪಿ. ಜಿಪಿ, ಈಗ ರಿಟೆನ್ಷನ್ ಬಗ್ಗೆ 10 ಟೀಮಿನ ರಿಟೆನ್ಷನ್ ಬಗ್ಗೆ ಮಾತಾಡೋಣ. ಮೊದಲನೇ ಟೀಮು ರಾಜಸ್ಥಾನ್ ರಾಯಲ್ಸ್ ಅಪ್ಪ. ಅದ್ರಲ್ಲಿ ನೀನ್ ಯಾರ್ಯಾರು ರಿಟೈನ್ ಮಾಡ್ಕೊಬೇಕು ಅಂತಿದ್ಯಾ? ಯಾರು ಮಾಡ್ಬೋದು? ಅಪ್ಡೇಟ್ ಪ್ರಕಾರ ಸಂಜು ಸ್ಯಾಮ್ಸನ್, ಜೈಸ್ವಾಲ್, ರಿಯಾಮ್ ಪರಾಗ್ ಮಾಡಂಗಿದ್ದಾರೆ. ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ನು ಮತ್ತೆ ಅವನಿಗೆ 18 ಕೋಟಿ ಕೊಡ್ತಾರೆ. ಜೈಸ್ವಾಲು 14 ಕೋಟಿ, ರಿಯಾಮ್ ಪರಾಗು 11 ಕೋಟಿಗೆ ರೆಡಿ ಇದ್ದಾನೆ. ಅಲ್ಲಪ್ಪ ಜಿಪಿ, ನೀನು ಜೋಸ್ ಬಟ್ಲರ್ ಅನ್ನೇ ಬಿಟ್ಬಿಟ್ಟೆಲ್ಲಪ್ಪ, ಅವನನ್ನ ಏನ್ ಮಾಡ್ತೀಯ? ಜೋಸ್ ಬಟ್ಲರ್ನ RTM ಕಾರ್ಡ್ ಅಂತೀನಿ. ಅವನಿಗೆ ಈಗ 18 ಕೋಟಿ ಕೊಟ್ರೆ ಪರ್ಸ್ ಖಾಲಿ ಆಗುತ್ತೆ. ಮತ್ತೆ ಅದಕ್ಕಿಂತ ಕಮ್ಮಿಗೆ ಆಕ್ಷನ್ ಆಗಿ ಸಿಗ್ತಾನೆ ಅವನು. ಹಾಗಾದ್ರೆ 4 ಕೋಟಿಗೆ ಒಬ್ಬ ಅನ್ಕ್ಯಾಪಬಲ್ ಪ್ಲೇಯರ್ ಅನ್ನು ಲಾಕ್ ಮಾಡ್ಬೇಕಲ್ಲ, ಯಾರನ್ನ ಲಾಕ್ ಮಾಡ್ತೀಯ? ಸಂದೀಪ್ ಶರ್ಮಾ, ಡೆತ್ ಬೌಲರ್, ಸ್ಲೋವರ್ ಬೌಲರ್. ಅಂದ್ರೆ ಅವ್ರನ್ನ ಯಾವ ರೀಸನ್ ಲಾಕ್ ಮಾಡ್ತೀಯಪ್ಪ ನೀನು? ಅನ್ಕ್ಯಾಪ್ಡ್ ಪ್ಲೇಯರ್, ಇಲ್ಲಿ ತನಕ ಆಡೇ ಇಲ್ಲ, ಇನ್ನೇನು ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ನೀನೇ ಹೇಳ್ದಲ್ಲ. ಸರಿ ಜಿಪಿ, ರಾಜಸ್ಥಾನ್ ರಾಯಲ್ಸ್ ಅಂತ ಮುಗಿಸ್ಬಿಟ್ವಿ. ಈಗ ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡೋಣ. ಅದ್ರಲ್ಲಿ ಯಾರ್ಯಾರು ರಿಟೈನ್ ಮಾಡ್ಬೇಕು ಅನ್ಕೊಂಡಿಯಾ? ಶಶಾಂಕ್ ಮತ್ತೆ ಅಶುತೋಷ್ ಇವರಿಬ್ಬರು ಮಿಡಲ್ ಆರ್ಡರ್ ಆಡಿದ್ದಾರೆ. ಪ್ಲಸ್ ಅನ್ಕ್ಯಾಪ್ಡ್ ಪ್ಲೇಯರ್ 4 ಕೋಟಿ ಸಿಗ್ತಾರೆ. ಇನ್ನು ಅಲ್ಲ ಜಿಪಿ, ನೀನ್ 4 ಕೋಟಿ ಅಂತಿದ್ಯಾ. ಶಶಾಂಕ್, ಆಶುತೋಷ್ ಶರ್ಮಾ ಲಾಸ್ಟ್ ಇಯರ್ ಯಾವ ರೇಂಜಿಗೆ ಆಡಿದ್ದಾರೆ ಅಂದ್ರೆ, ಈಗ ಅವ್ರಿಗೆ ಮ್ಯಾಕ್ಸಿಮಮ್ ಅಂದ್ರು ಆಕ್ಷನ್ಗೆ ಬಂದ್ರೆ 7 ರಿಂದ 8 ಕೋಟಿಗಂತೂ ಹೋಗೇ ಹೋಗ್ತಾರೆ ನನಗೆ ಅನ್ಸೋ ಪ್ರಕಾರ. ಅದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಇದು ಬಿಗ್ ಆಕ್ಷನ್, ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಇಲ್ಲಿ ಬಟ್ಲರ್ನೇ 18 ಕೋಟಿನೇ ಅವನಿಗೆ ಬರ್ತು, ಆದ್ರೆ ಅವನ್ನ ಆಕ್ಷನ್ ಬಿಡಕ್ ರೆಡಿ ಇದಾರೆ. ಯಾಕೆಂದ್ರೆ ಅಲ್ಲಿ 8 ಕೋಟಿ 9 ಕೋಟಿಗೆಲ್ಲ ನಿಲ್ಲುತ್ತೆ ಮೇನ್ ಪಿಲ್ಲರ್ ಪ್ಲೇಯರ್ಗಳೇ. ಸರಿ ಜಿಪಿ, ಈಗ ನಿನ್ ಪ್ರಕಾರನೇ ಹೋಗೋಣ. ಈಗ ಬೌಲರ್ಸ್ ಅನ್ನ ಯಾರ್ಯಾರು ರಿಟೈನ್ ಮಾಡ್ಬೇಕು ಅನ್ಕೊಂಡಿಯಾ? ಹರ್ಷದೀಪ್ ಮತ್ತೆ ರಬಾಡ ಅವರಿಬ್ಬರನ್ನು RTM ಕಾರ್ಡಲ್ಲಿ ಹೋಗ್ತಾರೆ. ಯಾಕೆಂದ್ರೆ ಹರ್ಷದೀಪ್ಗೆ 18 ಕೋಟಿ ಕೊಡ್ಬೇಕಾಗ್ತದೆ ರಿಟೈನ್ ಮಾಡ್ಕೊಂಡ್ರೆ, ಯಾಕೆ ಅವನಿಗೆ ಕ್ಯಾಪ್ಟನ್ ಪ್ಲೇಯರ್. ಮತ್ತೆ ರಬಾಡ 14 ಕೋಟಿ. ಅವರಿಬ್ಬರ ವರ್ತೆ, ಬಟ್ ಆಕ್ಷನ್ ಹೋದ್ರೆ ಕಡಿಮೆಗೆ ಸಿಗ್ತಾರೆ ಕಾರಣ. ಅಲ್ಲ ಜಿಪಿ, ಈಗ ನೀನ್ ಹರ್ಷದೀಪನ್ನ ಬಿಡ್ಬೇಕು ಅಂತ ಅಂತಿದ್ಯಾ. ಈಗ ಅವನು IPL ಇಂಡಿಯನ್ ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದಾನೆ, ವರ್ಲ್ಡ್ ಕಪ್ ವಿನ್ನರ್ ಬೇರೆ. ಈಗ ಅಂತ ಒಬ್ಬ ಪ್ಲೇಯರ್ ಅನ್ನ ನೀನ್ ಟೀಮ್ ಇಂದ ಹೊರಗ್ ಬಿಟ್ರೆ ಅವನಿಗೆ ರಿಪ್ಲೇಸ್ಮೆಂಟ್ ಆಗಿ ಯಾರಂತ ತರ್ತೀಯ ಆಕ್ಷನ್ ಅಲ್ಲಿ? ಟೀಮ್ ಅಲ್ಲಿ ಅವನು RTM ಕಾರ್ಡ್ ಅಲ್ಲಿ ಸಿಗ್ತಾನಲ್ಲ, RTM ಕಾರ್ಡ್ 18 ಕೋಟಿ ಸಿಕ್ಕಾನು, 10 ಕೋಟಿ ಸಿಕ್ಕಿದ್ರೆ ವರ್ತೆ ಅಲ್ಲ. 8 ಕೋಟಿ ಮೇಲೆ ದುಡಿತು, 8 ಕೋಟಿ ಬೇರೆಯವ್ರಿಗೆ ಇನ್ವೆಸ್ಟ್ ಮಾಡಬಹುದು. ಒಂದ್ RTM ಅನ್ನ ನೀನ್ ಹರ್ಷದೀಪಿಗೆ ಯೂಸ್ ಮಾಡ್ಬೋದು. ಒಟ್ಟು 6 RTM ಇದ್ರಾಗೆ ಶಶಾಂಕ್, ಅಶುತೋಷ್ ತೆಗೆದ್ರೆ 4 RTM ಸಿಗುತ್ತೆ. ಒಂದು ರಬಾಡ ಮೇಲೆ ಯೂಸ್ ಮಾಡ್ಬೋದು, ಆಮೇಲೆ ಹರ್ಷದೀಪ್ ಸಿಂಗ್ ಮೇಲೆ ಯೂಸ್ ಮಾಡ್ಬೋದು. ಸರಿ ಜಿಪಿ, ಅಂತ 2 ಟೀಮ್ ಮುಗಿಸಿದ್ವಿ. ಈಗ 3ನೇ ಟೀಮಿಗೆ ಹೋಗೋಣ. ಯಾವ ಟೀಮ್ ಅಂದ್ರೆ ಗುಜರಾತ್ ಟೈಟನ್ಸ್. ಜಿಪಿ, ಏನು ಯಾರ್ಯಾರು ರಿಟೈನ್ ಮಾಡ್ಬೋದು ಅದ್ರಲ್ಲಿ, ಆ ಟೀಮ್ ಅಲ್ಲಿ? ಅದ್ರಾಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್, ಡನ್ 18 ಕೋಟಿ. ಅದ್ರಲ್ಲಿ ರಶೀದ್ ಖಾನ್ 14 ಕೋಟಿ, ಮೊಹಮ್ಮದ್ ಶಮಿ. ಅಲ್ಲ ಗುರುವೆ, ಈಗ ಶಮಿಗೆ 11 ಕೋಟಿ ಕೊಡ್ತೀನಿ ಅಂತ್ಯ. ಶಮಿ ಅವರು ಇಂಜುರಿ ಆಗಿ ಇಂಡಿಯಾ ಟೀಮ್ ಇಂದ ಹೊರಗೆ ಬಿಡ್ತು. ಈಗ ಯಾವ ಕಾನ್ಫಿಡೆನ್ಸ್ ಮೇಲೆ ಅವ್ರಿಗೆ 11 ಕೋಟಿ ಕೊಡ್ತೀನಿ? ಅವನು ಇಂಜುರಿಯಿಂದ ರಿಕವರಿ ಆದ ಪಕ್ಕ ಇಂಡಿಯನ್ ಟೀಮ್ ಬಂದೇ ಬರ್ತಾನೆ, ಶೋರ್ ಶಾಟ್. ಯಾವ್ದು ಬೇರೆ ಪ್ಲೇಯರ್ ಇದಾರೆ ಅದು ಇದು ಅಂತ ಏನಿಲ್ಲ, ಇಂಜುರಿಯಿಂದ ರಿಕವರಿ ಆಗ್ತಿದ್ದಂಗೆ ಇಂಡಿಯನ್ ಟೀಮಿಗೆ ಎಕ್ಸಾಮ್ ಬರ್ಲಿ ಬಿಡ್ಲಿ ಇಂಡಿಯನ್ ಟೀಮಿಗೆ ಎಂಟ್ರಿ ಆಗ್ತಾನೆ. ಸರಿ, ಈಗ ನಿನ್ ಪ್ರಕಾರ ಶಮಿ ಇಂಡಿಯಾ ಟೀಮಿಗೆ ಬಂದು ಒಳ್ಳೆ ಫಾರ್ಮ್ ಅಲ್ಲಿ ನಮ್ಮ IPL ಟೀಮಿಗೆ ಬರ್ತಾರೆ ಅಂತಿದ್ಯಾ? ಸರಿ, ಈಗ ಇದೇ ಗುಜರಾತ್ ಟೈಟನ್ಸ್ ಅಲ್ಲಿ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಯಾರನ್ನ ತಗೊಂತೀಯ? ರಾಹುಲ್ ಟೆವಾಟಿಯಾ 5-6 ಹೊಡೋದು. ಸರಿ ಜಿಪಿ, ಇದು ಮುಗಿಸ್ಬಿಟ್ಟೆ. ಈಗ 4ನೇ ಟೀಮಿಗೆ ಹೋಗೋಣ. ಡೆಲ್ಲಿ ಕ್ಯಾಪಿಟಲ್ಸ್ ಅಪ್ಪ, ನಮ್ ರಿಷಬ್ ಪಂತ್ ಇದಾರೆ ಅದ್ರಲ್ಲಿ. ರಿಷಬ್ ಪಂತ್ ಈ ಸಲ ಉಳ್ಕೊಳ ಡೌಟ್, ಯಾಕೆಂದ್ರೆ ಕ್ಯಾಪ್ಟನ್ಸಿ ಚೇಂಜ್ ಮಾಡಿಸ್ತಿದಾರಂತ ಅಂತಕ್ಕೆ. ಬಟ್ ರಿಟೈನ್ ಮಾಡ್ಕೊಂತಾರೆ, ಮತ್ತೆ ಕ್ಯಾಪ್ಟನ್ಸಿ ಇರಂಗಿಲ್ಲ. ಯಾಕೆ? ಅವರು ಚೆನ್ನಾಗಿ ಆಡಿದಾರಲ್ಲ ಇಂಡಿಯಾ ಟೀಮಿಗೆ ಚೆನ್ನಾಗಿ ಆಡಿದ್ದಾರೆ. ರಿಷಬ್ ಪಂತ್ ಡೆಲ್ಲಿ ಕ್ಯಾಪ್ಟನ್ ತರ ಹಂಗಲ್ಲ, ಶ್ರೇಯಸ್ ಸರ್ ಚೆನ್ನಾಗಿ ಆಡ್ತಿದ್ದ, ಬಿಟ್ರು ಅವನ್ನ ಕ್ಯಾಪ್ಟನ್ಸಿಂದ. ಅವ್ರದ್ದು ಇದೇ ಕಥೆ ಆಗಿದೆ ಬಿಡು. ಅದ್ರಾಗ ಈಗ ರಿಟೈನ್ ಮಾಡ್ಕೊಳೋದು ಅಕ್ಷರ್ ಪಟೇಲ್ ಮತ್ತೆ ಜಯಕಮ್, ನಮ್ಮ ಆಸ್ಟ್ರೇಲಿಯಾಗಂದು ಜೇಸನ್ ಫ್ರೇಸರ್ ಮೆಗ್ರಾಕ್, ಕುಲ್ದೀಪ್ ಯಾದವ್, ಇಷ್ಟನ್ನು ರಿಟೈನ್ ಮಾಡ್ಕೊಬಹುದು. ಪಂತ್ ಇರ್ತೀನಿ ಅಂದ್ರೆ ರಿಟೈನ್ ಮಾಡ್ಕೊಬಹುದು. ಯಾಕೆಂದ್ರೆ ಅವನಿಗೆ ಕ್ಯಾಪ್ಟನ್ಸಿ, ಈಗ ನಾನು ಕ್ಯಾಪ್ಟನ್ಸಿ ಕೊಡಲ್ಲ ಅಂದ್ರೆ ಹೊರಗೆ ಬಂದ್ರು ಬರ್ಬೋದು. ನೋಡ್ಬೇಕು ಯಾವ ತರ ಆಗುತ್ತೆ. ಇರ್ತೀನಿ ಅಂದ್ರೆ ಎಷ್ಟು ಕೋಟಿ ಕೊಟ್ಟು ರಿಟೈನ್ ಮಾಡ್ತೀಯ? 18 ಕೋಟಿ. 18 ಕೋಟಿಗೆ ರಿಷಬ್ ಅಂತ ಅವನ ಒಂದು ಡಿಸಿಷನ್ ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. 18 ಕೋಟಿ ಇದ್ರೆ ಸರಿ. ರಿಷಬ್ ಪಂತ್ ಬಿಡಪ್ಪ. ಈಗ ಒಳ್ಳೆ ನಮ್ಮ ಚೈನಾ ಮೆನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಇದಾರೆ, ಅವ್ರನ್ನ ಏನ್ ಮಾಡ್ತೀಯಾ? 11 ಕೋಟಿ ರಿಟೈನ್. ಅವನು ಫಿಕ್ಸ್ 11 ಕೋಟಿ. ಅಕ್ಷರ್ ಪಟೇಲ್ ಇನ್ನೇನು ರಿಷಬ್ ಪಂತ್ ಹೊರಗೆ ಹೋದ್ರೆ ಅವನಿಗೆ 18 ಕೋಟಿ ರಿಟೈನ್ ಮಾಡಲೇಬೇಕು. JFM 14 ಕೋಟಿ ಡಿಮ್ಯಾಂಡ್ ಕೊಡಲೇಬೇಕು. ಹೊರಗೆ ಹೋದ್ರೆ ಜಾಸ್ತಿ ಹೋಗ್ಬೋದು ಹೊಸಬ ಮತ್ತೆ ಯಂಗ್ ಪ್ಲೇಯರ್. ಸರಿ ಜಿಪಿ, ಈಗ 5ನೇ ಟೀಮಿಗೆ ಹೋಗೋಣ. ಲಕ್ನೋ ಸೂಪರ್ ಜೈಂಟ್ಸ್. ಹೇಳಪ್ಪ ಅದ್ರ ಬಗ್ಗೆ. ನಮ್ಮ ಕನ್ನಡದ ಕಂದ ಕನ್ನಡ ಟಿವಿಗೆ ಬರ್ತಾನೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ.
ಇನ್ನೇನಲ್ಲಿ ರಿಲೀಸ್ ಆಗ್ತಾರೆ. ಒಪ್ಪಂದಕ್ಕೆ ಒಪ್ಪಿಲ್ಲ. ಅಲ್ಲಿ ಕ್ಯಾಪ್ಟನ್ ಯಾರಿದಾರಪ್ಪ? ರಾಹುಲ್ ಹೊರಗ್ ಬಂದ್ರೆ ನಿಖಲಸ್ ಪುರನ್ ಕೊಡ್ತಾರೆ 18 ಕೋಟಿ. ಮಾರ್ಕಸ್ ಟೋನಿ ಸಿಕ್ಕಂತಾರೆ. ಮಯಾಂಕ್ ಯಾದವ್ ಗನ್ ಬೌಲರ್, ನನಗೆ 11 ಮಯಾಂಕ್ ಯಾದವ್ ಮೊನ್ನೆ ಆಡಿದ್ರಲ್ವಾ ಕ್ಯಾಪ್ ಪ್ಲೇಯರ್, ಇವಾಗ ಅದೇ 11 ಕೋಟಿ. ಇಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ ಆಯ್ತು 4 ಕೋಟಿ ಸಿಕ್ಕ ನಾವು. ಈಗ ನಿಖಲಸ್ ಪುರನ್ 18 ಕೋಟಿ ಕ್ಯಾಪ್ಟನ್. ಮಾರ್ಕಸ್ ಟೋನಿ ಆಲ್ ರೌಂಡರ್ ಇರ್ಲೇಬೇಕು. ನಿಖಲಸ್ ಪುರನ್ ಮತ್ತೆ ಪ್ಲಸ್ ವಿಕೆಟ್ ಕೀಪಿಂಗ್ ಮಾಡ್ತಾನೆ. ರಾಹುಲ್ ಸ್ಟ್ರೈಕ್ ರೇಟ್ ಬಗ್ಗೆ ಏನ್ ಮಾತಾಡ್ತೀಯಪ್ಪ ನೀನು? ಅವನು ಕರ್ನಾಟಕಕ್ಕೆ ಬಂದ್ರೆ ಸ್ಟ್ರೈಕ್ ರೇಟ್ 150 ಮೇಲೆ ಇರುತ್ತೆ. ತಲೆ ಕೆಡಿಸ್ಕೊಂಬೇಡ. ಈಗ ನಮ್ಮ RCB ಹೆಂಗಾಗಿದೆ ಅಂದ್ರೆ ಬೇರೆ ಕಡೆ ಚೆನ್ನಾಗ್ ಆಡೋ ಪ್ಲೇಯರ್ಸ್ ಎಲ್ಲ ಬಂದು ಇಲ್ಲಿ ಏನು ಆಡ್ದಂಗಿದ್ದಾರೆ. ನಮ್ಮ ಕರ್ನಾಟಕ ಪ್ಲೇಯರ್ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಚೆನ್ನಾಗ್ ಆಡ್ತಾರೆ. ಬೇರೆ ರಾಜ್ಯದವ್ರು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಚೆನ್ನಾಗ್ ಆಡ್ತಾರೆ. ಇಷ್ಟೇ. ಸರಿಯಪ್ಪ, ಈಗ ನೀನ್ ರಾಹುಲ್ ಬೆಂಗಳೂರಿಗೆ ಕರೆಸ್ಕಂತೆ. ಈಗ ನಮ್ಮ LSG ಓಪನಿಂಗ್ ಯಾರು ಮಾಡ್ತಾರೆ? ರಾಹುಲ್ ಬೆಂಗಳೂರಿಗೆ ಬರ್ತಾನೆ ಅನ್ನೋ ಕನ್ಫರ್ಮ್ ಅಲ್ಲ. ಆಕ್ಷನಿಗೆ ಬಂದ್ರೆ ಬೆಂಗಳೂರಲ್ಲಿ ಹೋಗ್ಬೇಕು ಅನ್ನೋದು ಹೇಳ್ತಿರೋದು. ಓಪನಿಂಗ್ ಅಂದ್ರೆ ಆಕ್ಷನಿಗೆ ಬಿಟ್ಟಾಗ ಯಾರ್ಯಾರು ಬೇಕೋ ಅವಾಗ ಅವ್ರು ನೋಡ್ಕೊಂತಾರೆ. ಇಷ್ಟ ಪ್ರಕಾರ LSG ಅವನನ್ನ ಆಕ್ಷನಿಗೆ ಬಿಡ್ತಾರೆ. ಬಿಡ್ತಾರೆ. ಅವನು ಒಪ್ಪಂದಕ್ಕೆ ರೆಡಿ ಇಲ್ಲ. ಸರಿ GP, ಈಗ ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಅಪ್ಪ, ಅದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಯಾರ್ಯಾರು ನೋಡಿಸ್ಕೊಂತಾರೆ? ಹೌದು, ನ್ಯೂಸ್ ಬಂದ್ರ ಪ್ರಕಾರ ಕ್ಲಾಸ್ ಅನ್ನಿಗೆ 23 ಕೋಟಿ ಕೊಡ್ತಾರ. 18 ಕೋಟಿ ಫಸ್ಟ್ ರಿಟೆನ್ಷನ್ ಆದ್ರೆ 23 ಕೋಟಿ ಅವನಿಗೆ. ಇನ್ನೊಂದು ಕಮ್ಮಿನ್ಸ್ 21 ಕೋಟಿಗೆ ಇದ್ದಾನು, 18 ಕೋಟಿ ಬಿದ್ದ. ಅಭಿಷೇಕ್ ಗೊತ್ತಲ್ಲ, ಶರ್ಮಾ ಬೆಂಕಿ ಪ್ಲೇಯರ್ ಓಪನಿಂಗ್, ಅವನಿಗೆ 14 ಕೋಟಿ. ಅಲ್ಲ, ಕಮಿನ್ಸಿಗೆ ಯಾಕಪ್ಪ 13 ಕೋಟಿ ಕಮ್ಮಿ ಮಾಡ್ತೀಯಾ? ಲಾಸ್ಟ್ ಇಯರ್ ಕ್ವಾಲಿಫೈ ಮಾಡ್ಸಿದಾನ ಅವನು. ಕ್ವಾಲಿಫೈರ್ ಎಲ್ಲ ಆಡಿದ್ದಾರೆ. ಕ್ಲಾಸ್ ಅನ್ನು ಕೊಟ್ರಲ್ಲ 23 ಕೋಟಿ ಫಸ್ಟ್ ರಿಟೆನ್ಷನ್ ಅವನಿಗೆ ಇದು ಮಾಡಿ. ಪ್ಯಾಟ್ ಕಮಿನ್ಸ್ ಒಳ್ಳೆ ಬ್ರೈನ್ ಅಪ್ಪ ಅವನು. ಬ್ರೈನ್ ಆದ್ರೂ 18 ಕೋಟಿ ಒಪ್ಕೊಂಡಿರಬಹುದು ನನ್ನ. ಅಲ್ಲಪ್ಪ, ಅಭಿಷೇಕ್ ಶರ್ಮನ್ ಜೊತೆಗೆ ಸಾಲಿಡ್ ಓಪನರ್ 160 ಪ್ಲಸ್ ಸ್ಟ್ರೈಕ್ ರೇಟ್ ಮಾಡ್ತಾರೆ ಪವರ್ ಪ್ಲೇ ಅಲ್ಲಿ. ಟ್ರಾವಿಸ್ ಹೆಡ್ ಅವ್ರನ್ನ ಎಲ್ಲಿ ಇಡ್ತೀಯ? RTM ಕಾರ್ಡ್ ತಂಬೋದು. ಅಲ್ಲಪ್ಪ, ಇಂಥ ಪ್ಲೇಯರ್ ರಿಟೆನ್ಷನ್ ಆಕ್ಷನ್ ಬಿಟ್ರೆ ಯಾವ್ದಾದ್ರು ಟೀಮ್ ಬಿಡುತ್ತೆ ಅನ್ಕೊಂಡಿಯಾ? ಕೋಟಿ ಈಗ ಬಿಗ್ ಆಕ್ಷನ್ ಇದು. ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ರು ಜಾಸ್ತಿ ಹೋಗಲ್ಲ. 18 ಕೋಟಿ ತನಕ ಹೋಗಲ್ಲ. 10 ಕೋಟಿ ಯಾಕೆ ಹೋಗಲ್ಲ GP? ಲಾಸ್ಟ್ ಇಯರ್ ಸನ್ರೈಸರ್ಸ್ ಹೈದರಾಬಾದ್ ಎಂತೆಂತ ಸ್ಕೋರ್ ಹೊಡಿತು. ಯಾರ್ ಕಾರಣ ಹೇಳೋದಕ್ಕೆ? ಕಾರಣ ಆಗಿರ್ಬೋದು. ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಕಾರಣ ಆದ್ರೂ ಆಕ್ಷನ್ಗೆ ಹೋದ್ರೆ ಇದು ಬಿಗ್ ಆಕ್ಷನ್, ಜಾಸ್ತಿ ಪರ್ಸ್ ಇರುತ್ತೆ ಮತ್ತೆ ಜಾಸ್ತಿ ಪ್ಲೇಯರ್ಸ್ ಸಿಗ್ತಾರೆ. ಇದು ಮಿನಿ ಆಕ್ಷನ್ ಅಲ್ಲ 23 ಕೋಟಿ ಕೊಡಕ್ಕೆ. ಸರಿನಾ? ಹೋಸಲಿ ಪಿಚರ್ ಸ್ಟಾರ್ಕಿಗೆ 24 ಕೋಟಿ ಕೊಟ್ಟರು ಅಂದ್ರೆ ಹಂಗೆ ಹೋಗಲ್ಲ, ಎಲ್ಲ ಆಯ್ತದೆ. ಬಿಗ್ ಆಕ್ಷನ್ ಅಲ್ಲಿ ಎಲ್ಲರಿಗೂ ಕಡಿಮೆ ಹೋಗುತ್ತೆ. ಡೇವಿಡ್ ವಾರ್ನರ್ ಹೋಸಲಿ 9 ಕೋಟಿ, ಮತ್ತೆ ಕ್ರಾಫ್ಟ್ ಪ್ಲೇಸ್ 8 ಕೋಟಿ, ಇವರೆಲ್ಲ ಹಿಂಗ್ ಕಡಿಮೆ ಹೋದಾಗ ಇವನು ಹಂಗೆ ಕಡಿಮೆ ಹೋಗ್ತಾನೆ. ಈಗ ನಿನ್ ಪ್ರಕಾರ ಓಕೆ GP. ಈಗ ನೆಕ್ಸ್ಟ್ ನಮ್ಮ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಬಗ್ಗೆ ಮಾತಾಡಪ್ಪ ನೀನು. ಅನ್ಕ್ಯಾಪ್ಡ್ ಪ್ಲೇಯರ್ ಏನಿಲ್ಲ, ಅವ್ರದ್ದು ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ಕೊಂತಾರೆ ಆಮೇಲೆ ಅವರು. ಈ ನಿತೀಶ್ ರೆಡ್ಡಿ ಒಬ್ಬನ್ನ RTM ಕಾರ್ಡ್ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಮಿಡಲ್ ಆರ್ಡರ್ ಚೆನ್ನಾಗ್ ಆಗ್ತಾನೆ. ಆಲ್ರೌಂಡರ್ ಅಪ್ಪ ಅವನು. ಅಂದ್ರೆ ಆಲ್ರೌಂಡರ್ ಮಿಡಲ್ ಆರ್ಡರ್ ಚೆನ್ನಾಗ್ ಆಗ್ತಾನೆ ಪ್ಲಸ್. ಸರಿ GP, ಈಗ ನಮ್ಮ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಪ್ಪ, ಅದ್ರ ಬಗ್ಗೆ ಮಾತಾಡು. ಯಾರ್ಯಾರು ರಿಟೈನ್ ಮಾಡ್ಬೇಕು ಅಂತಿದ್ಯಾ? ಏನ್ ಕತೆ? ಅಲ್ಲಿ ಶ್ರೇಯಸ್ ಅಯ್ಯರ್ ಬಿಡ್ತಾರೆ. ಅವನೇ ಅಲ್ಲಿ ಆಫರ್ ಬೇರೆ ಕಡೆ ಬಂದಿದ್ದೀನಿ ಬಿಡಕ್ ರೆಡಿ ಇದ್ದಾನೆ. ಕ್ಯಾಪ್ಟನ್ ಯಾರಿಗೆ ಕೊಡ್ತೀವ ಮರೆ? ರಜಲ್ ಮತ್ತೆ ಸುನಿಲ್ ನಾರಾಯಣ, ರಿಂಕು, ಹರ್ಷಿತ್ ರಾಣಾ ಇಂಡಿಯನ್ ಪ್ಲೇಯರ್ 4 ಕೋಟಿ ಸಿಗ್ತಾನೆ. ರಜಲ್ ಕ್ಯಾಪ್ಟನ್ ಕ್ಯಾಂಡಿಡೇಟ್ ಮಾಡ್ತಿದ್ಯಾ ನೀನು? ಇಲ್ಲ ಅಂದ್ರೆ ಬೇರೆ ಕ್ಯಾಪ್ಟನ್ ಹುಡುಕ್ತಾರೆ. ಅವನು ಕ್ಯಾಪ್ಟನ್ ಇಲ್ಲ ಅಂದ್ರೆ ಬೇರೆ ಕ್ಯಾಪ್ಟನ್, ಬೇರೆ ಯಾರನ್ನಾರ ಆಕ್ಷನ್ ಅಲ್ಲಿ ಇದು ಮಾಡ್ಕೊಂತಾರೆ. ಸರಿ GP, ಈಗ ಶ್ರೇಯಸ್ ಅಯ್ಯರ್ ಅಂತೂ ಬಿಡ್ತೀಯಾ? ಈಗ ರಸಲ್ಲಿ ಕೊಡ್ಲಿಲ್ಲ ಅಂದ್ರೆ ಈಗ ನಮ್ಮ ನಿತೀಶ್ ರಾಣಾ ಇದ್ದಾನೆ, ಅವ್ನ್ KKR ಕ್ಯಾಪ್ಟನ್ಶಿಪ್ ಮಾಡಿದಾನೆ, ಅವನಿಗೆ ಕೊಡ್ಬೋದಲ್ಲ ಕ್ಯಾಪ್ಟನ್? ಮಾಡಿದಾನೆ. ಅವರೆಲ್ಲ ಫಾರ್ಮ್ ಆಗಿರಲ್ಲ, ಹೋಸಲಿ ಇಂಜುರಿ ಆಗಿದಾನೆ ಪ್ಲಸ್. ಅಲ್ಲಪ್ಪ, ಹಂಗ್ ನೋಡ್ಕೊಂಡ್ರೆ ಲಾಸ್ಟ್ ಇಯರ್ KKR ಪರ ಶ್ರೇಯಸ್ ಅಯ್ಯರ್ ಏನು ರನ್ ನೋಡ್ತಿಲ್ಲ. ಅದಕ್ಕೆ ಅವ್ನು ಬೇರೆ ಕಡೆ ಆಫರಿಗೆ ಹೋಗ್ತಿರೋದು. ಅವನಿಗೆ ಅದಕ್ಕೆ ಬೇರೆ ಕಡೆ ಆಫರಿಗೆ ಹೋಗ್ತಿರೋದು. ರಸಲ್ಲಿಗೆ ಆಡಿರೋ 14 ಮ್ಯಾಚ್ ಅವ್ನು ಆಡಿರೋದು 4-5 ಮ್ಯಾಚ್ ಚೆನ್ನಾಗಿ ಆಡಿರ್ಬೋದು ಅಷ್ಟೇ. ಪ್ಲಸ್ ಮತ್ತೆ ಹೋಸಲಿ ನಿತೀಶ್ ರಾಣನ್ ಬೆಂಚಾಗಿ ತೋರಿಸಿದ್ದಾರೆ ಆಡ್ದಂಗೆ. ಇನ್ನೆಲ್ಲಿಂದ ಕ್ಯಾಪ್ಟನ್ ಕೊಡ್ತಾರೆ? ಬಿಟ್ಟು RTM ಕರ್ಕೊಂತಾರೆ. ಬೇರೆ ಪ್ಲೇಯರ್ ಯಾರನ್ನಾರ ಹುಡುಕ್ತಾರೆ. ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿರ್ಬೋದು, ಯಾರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ರೆ ಅವನಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ. ಹೊಸ ಕ್ಯಾಪ್ಟನ್ ಮುಖ ನಾವು ನೋಡ್ಬೋದು KKR ಗೆ. ಇಲ್ಲ, ಸುನಿಲ್ ನಾರಾಯಣ್ ರೆಡಿ ಇದ್ದಾನೆಲ್ಲ. ಹರ್ಷಿತ್ ರಾಣಾ ಅನ್ಕ್ಯಾಪ್ಡ್ ಪ್ಲೇಯರ್, ರಿಂಕುಗೆ 14 ಕೋಟಿ ಇಲ್ಲ 11 ಕೋಟಿ. ಅವನು ಯಾವ್ದಾದ್ರು 50 ಲಕ್ಷಕ್ಕೂ ರೆಡಿ ಇದ್ದಾನೆ ಪ್ಲೇಯರ್. ಅಂತ ಪ್ಲೇಯರ್, ರಾಯಲ್ ಪ್ಲೇಯರ್. ಸರಿ GP, KKR ಇಂದ ಈ ತರ ಸ್ಟೋರಿ ಆಗುತ್ತೆ ಅಂತ ಹೇಳಿಯ, ನೋಡೋಣ ಮುಂದೆ ಆಕ್ಷನ್. ಇನ್ನೇನಾದ್ರು ಶ್ರೇಯಸ್ ಅಯ್ಯರ್ ಆಲ್ಮೋಸ್ಟ್ ವರಿಗೆ ಬೇರೆ ಆಫರಿಗೆ ಎಕ್ಸೆಪ್ಟ್ ಮಾಡಿದಾನೆ ಅಂತ ನ್ಯೂಸ್ ಬಂದಿತ್ತು. ಸರಿ GP, ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ನೋಡಪ್ಪ, ಚೆನ್ನೈ ಸೂಪರ್ ಕಿಂಗ್ಸ್ ಅನ್ಕ್ಯಾಪ್ ಪ್ಲೇಯರ್ ಧೋನಿ ಇನ್ನೂ ಕನ್ಫರ್ಮ್ ಮಾಡಿಲ್ಲ.
ಯಾಕೆಂದ್ರೆ ಅವರು CEO ಹೇಳಿದ್ದಾರೆ ಏನನ್ಸ ಜಿಪಿ ಧೋನಿ ಆಡ್ತಾರ ಆಡ್ತೀನಿ ಆಡ್ಬೋದು ಅವರು ಅಂದ್ರೆ ಆಕ್ಷನ್ಗಿಂತ ಒಂದ್ ದಿವಸ ಮುಂಚೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅವ್ರು ಬಿಟ್ಟ ರಿಟೆನ್ಷನ್ ನಲ್ಲಿ ಋತುರಾಜ್ ಗಾಯಕ್ವಾಡ್, ಜಡೇಜಾ, ಶಿವಮ್ ದುಬೆ, ಪತಿರಾಣ ಇವ್ರು ಮೂವರು ಇದಾರೆ. ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ಬಂದ್ರೆ ಇನ್ನೇನು ಧೋನಿನೇ ಆಗ್ತಾನೆ. ಯಾಕೆ 6 ವರ್ಷದಿಂದ ಇದಕ್ಕೆ ಇಳಿದಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿಲ್ಲ. ಆದ ಕಾರಣ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಆಗ್ಬೋದು. ಅವರು ಆಡ್ತೀನಿ ಅಂತಂದ್ರೆ ಅವ್ರಿಗೆ 4 ಕೋಟಿ. ಇನ್ನೇನು ಋತುರಾಜ್ ಗಾಯಕ್ವಾಡ್ಗೆ 18 ಕೋಟಿ ಮಾಡ್ಬೇಕಪ್ಪ ನೀನು. ಋತುರಾಜ್ ಗಾಯಕ್ವಾಡ್ಗೆ 18 ಕೋಟಿ, ಜಡೇಜಾಗೆ 14, ಆಮೇಲೆ ಶಿವಮ್ ದುಬೆಗೆ 11 ಕೋಟಿ ಒಪ್ಕೊಳ್ಳಲ್ಲ. 18 ಕೋಟಿ ಬೀಳುತ್ತಲ್ಲ ಪತಿರಾಣಗೆ. ಪತಿರಾಣಂಗ್ 4 ರಿಟೆನ್ಷನ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಡಿದಾರಲ್ಲ ಅವರು. ಅವ್ರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಡಿದಾರೆ ಅಂತ ಹೇಳ್ತಿಲ್ಲಪ್ಪ. ಒಳ್ಳೆ ಡೆತ್ ಬೌಲರ್ ಅಪ್ಪ ಅವ್ರು. ಅದಕ್ಕೆ ಫೋರ್ತ್ ರಿಟೆನ್ಷನ್ 18 ಕೋಟಿ. ನೀನ್ 4 ಕೋಟಿ ಅನ್ಕಂತದ್ಯಾ ತಲೆಗೆ 18 ಕೋಟಿ ಅವರು. ಹಂಗಾದ್ರೆ RTM ಯಾರಿಗೆ ಯೂಸ್ ಮಾಡ್ತೀಯಪ್ಪ ನೀನು? RTM ಬೇರೆಯವ್ರಿಗೆ ಯೂಸ್ ಮಾಡ್ಬೋದು. ಮೊಯಿನ್ ಅಲಿ ಮೇಲೆ ಯೂಸ್ ಮಾಡ್ಬೋದು, ಡೆವನ್ ಕಾಮ್ ಮೇಲೆ ಮಾಡ್ಬೋದು, ಆಮೇಲೆ ರಚಿನ್ ರವೀಂದ್ರ ಮೇಲೆ ಯೂಸ್ ಮಾಡ್ಬೋದು. ಅಲ್ಲ ನೀನ್ ರಚಿನ್ ರವೀಂದ್ರನ ಉಳಿಸ್ಕೋಬಹುದಲ್ಲ. ರಚಿನ್ ರವೀಂದ್ರ ಕಡಿಮೆ ಸಿಕ್ಬೋದಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದಾರೆ. ಈಗ ಹೇಳಕಲ್ಲ ಪತಿರಾಣನ ಬಿಟ್ರು ಬಿಡಬಹುದು. ಒಳ್ಳೆ ಬೌಲರ್ ಮರೆ ಅವನು ರಚಿನ್ ರವೀಂದ್ರ. ನಿನಗೆ ಪತಿರಾಣನ ಬಿಟ್ರು ಬಿಡಬಹುದು. ಪತಿರಾಣನ ಬಿಟ್ರು ಬಿಡಬಹುದು. 18 ಕೋಟಿ ತನಕ ಅದಕ್ಕಿಂತ ಕಡಿಮೆಗೆ ಸಿಗ್ತಾನೆ ಅಂತ ಹೇಳಿ ಪತಿರಾಣನ ಬಿಡಬಹುದು. ಇಲ್ಲ ಜಿಪಿ, ಪತಿರಾಣನ ಬಿಡಕ್ಕಾಗಲ್ಲ. ಯಾಕೊತ್ತಾ, ಪತಿರಾಣ ಒಬ್ಬ ಒಳ್ಳೆ ಡೆತ್ ಬೌಲರ್. ಡೆತ್ ಬೌಲರ್ ವಿಕೆಟ್ಸ್ ಮಿನಿ ಆಕ್ಷನ್ಗೂ ಮೆಗಾ ಆಕ್ಷನ್ಗೂ. ಮಿನಿ ಆಕ್ಷನ್ ಅಲ್ಲಿ 23 ಕೋಟಿ ಮೇಲೆ ಹೋಗೋದು ಇದಿದೆ. ಹಾಗೆ ಅದ್ರಲ್ಲಿ ಸೋರ್ಸ್ ಕಡಿಮೆ ಇರುತ್ತೆ, ಅಂದ್ರೆ ಪ್ಲೇಯರ್ಸ್ ಕಡಿಮೆ ಇರ್ತಾರೆ. ಮೆಗಾ ಆಕ್ಷನ್ ಅಲ್ಲಿ ಪ್ಲೇಯರ್ಸ್ ಜಾಸ್ತಿ ಇರ್ತಾರೆ. ಜಾಸ್ತಿ ಇದ್ದಾಗ ಅಮೌಂಟ್ ಕಡಿಮೆ ಆಗುತ್ತೆ. ಈಗ 18 ಕೋಟಿ ಪತಿರಾಣಗೆ 10 ಕೋಟಿ ಸಿಗ್ತಾನೆ. 10 ಕೋಟಿ ಸಿಕ್ಕಿದ್ರೆ ಎಷ್ಟು ಅವರಿಗೆ 8 ಕೋಟಿ ಲಾಭ ಆಗ್ತಲ್ಲ. ಪರ್ಸಲ್ 8 ಕೋಟಿ ಉಳಿಯುತ್ತೆ. ಪ್ಲೇಯರ್ ಮನೆ ಹಾಕ್ಬೋದು ಅಂತ ಹೇಳ್ತಿದ್ದೆ. ಸಾಕು. ಈಗ ಮುಂಬೈ ಬಗ್ಗೆ ಮಾತಾಡೋಣ ಜಿಪಿ. ಮಾತಾಡಕ್ಕೇನೋ. ಈಗ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಇಯರ್ ಏನೇನೋ ಆಯ್ತು. ಅದ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಟ್ಟ ಮೇಲೆ ಸೂರ್ಯ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಈಗ ರೋಹಿತ್ ಶರ್ಮಾ ಕೊಟ್ರೆ ಹಾರ್ದಿಕ್ ಪಾಂಡ್ಯ ಬೇಜಾರು, ಹಾರ್ದಿಕ್ ಪಾಂಡ್ಯ ಕೊಟ್ರೆ ರೋಹಿತ್ ಶರ್ಮಾ ಬೇಜಾರು. ಬೇಜಾರು ಆಗಬಾರ್ದು ಅಂತ ಹೇಳಿ ಸೂರ್ಯ ಕೊಡ್ತಿದ್ದಾರೆ. ಪ್ಲೇಯರ್ಸ್ ಬೇಜಾರ್ ನೋಡ್ಕೊಂತ ಕೂತ್ರೆ ಟೀಮ್ ಇನ್ ಬ್ಯಾಲೆನ್ಸ್ ಯಾರು ಮಾಡ್ತಾರೆ? ಅದನ್ನ ಹೋಸಲಿನೇ ಡಿಸೈಡ್ ಮಾಡ್ಬೋದಿತ್ತು. ಆದ್ರೆ ಈಗ ರಿಟೆನ್ಷನ್ ಲೆಕ್ಕದಾಗ ರೋಹಿತ್ ಶರ್ಮನ ಉಳಿಸ್ತಾನಷ್ಟು ಇದಿದೆ. ಯೋಚನೆ ಮಾಡು ಜಿಪಿ. ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಿದ್ದಾನೆ. ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಾರಪ್ಪ ನಮ್ಮ ಹಿಟ್ಮ್ಯಾನ್ ರೋಹಿತ್ ಶರ್ಮಾ. ಈಗ ಅವ್ರನ್ನ ಕ್ಯಾಪ್ಟನ್ ರೀಕ್ಯಾಪ್ಟನ್ ಮಾಡ್ಬೋದಲ್ಲ ಮತ್ತೆ. ಅದೇ ರೀಕ್ಯಾಪ್ಟನ್ ಮಾಡ್ಕೊಂಡ್ರೆ ಮತ್ತೆ ಹಾರ್ದಿಕ್ ಪಾಂಡ್ಯನು ಬೇರೆ ಟೀಮ್ ಇಂದ ಕರ್ಕೊಂಡಿತ್ತು. ಅಂದ್ರೆ ಕಂಫರ್ಟ್ ಇರಲ್ಲ. 20 ಕೋಟಿ ಕೊಡಪ್ಪ ಹಾರ್ದಿಕ್ ಪಾಂಡ್ಯಗೆ. ಹಾರ್ದಿಕ್ ಪಾಂಡ್ಯ 20 ಕೋಟಿ ಅಲ್ಲ, ಹೋಸಲಿ ಬೇರೆ ಆಫರ್ ಮೇಲೆ ಬಂದಿದ್ದಾನೆ. ಆದ್ರೂ ಅಂತ ಕಂಫರ್ಟ್ ಇರಲ್ಲ. ನಿನ್ ಪ್ರಕಾರ ಕಂಫರ್ಟ್ ಇರಲ್ಲ ಅಂತ ಅಂತಿದ್ಯಾ? ನಿನ್ ಪ್ರಕಾರ ಯಾರ್ಯಾರು? ರೋಹಿತ್, ಸೂರ್ಯ, ಹಾರ್ದಿಕ್, ತಿಲಕ್ ವರ್ಮಾ 11 ಕೋಟಿ ಇಷ್ಟೇನಪ್ಪ? ನಿಹಾಲ್ ವಧೇರ ಒಳ್ಳೆ ಆಲ್ರೌಂಡರ್ ಅಪ್ಪ ಅವನು. ಕ್ರಿಕೆಟರ್ ಅವನು ನಿಹಾಲ್ ವಧೇರ. ಈಗ ಸರಿ, ಮುಂಬೈ ಇದಿಷ್ಟು ಕತೆ ಆಗುತ್ತೆ ಅಂತ ಅಂತಿದ್ಯಾ? ಅಂತದೆಲ್ಲ ನ್ಯೂಸ್ ಇದೆ. ಆತರ ಸೂರ್ಯಗೆ ಕ್ಯಾಪ್ಟನ್ಸಿ ಕೊಡಕ್ಕೆ ನಾನ್ ಅಂತಿರೋದಲ್ಲ, ಅದು ನ್ಯೂಸ್ ಕೊಡು. ಸರಿ ಜಿಪಿ, IPL 9 ಟೀಮು ಮುಗಿದ್ವು. ಈಗ ನಮ್ಮ ಆಡಿಯನ್ಸ್ ಎಲ್ಲ ಕಾಯ್ತಿರೋ ಟೀಮ್ ಅಪ್ಪ. ನಮ್ ಕರ್ನಾಟಕ ಟೀಮು, ಕನ್ನಡ ಟೀಮು, ನಮ್ ಟೀಮು, ಹೆಮ್ಮೆಯ ಟೀಮು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದ್ರ ಬಗ್ಗೆ ಏನಂತ್ಯ? ನಮ್ ಟೀಮ್ ಬಗ್ಗೆ ಏನಿಲ್ಲ. ಶೋರ್ ಶಾಟ್ ಒಬ್ಬನೇ ಕಿಂಗ್ ಕೊಹ್ಲಿ, ಇವನು ಒಬ್ಬ ರಿಟರ್ನ್ ಆಗೇ ಆಗ್ತಾರೆ. ಆಮೇಲೆ ನೀನ್ ನೋಡ್ತಿರೋದ್ರಲ್ಲಿ ಸಿರಾಜ್ 18 ಕೋಟಿ, ನಂಬರ್ 18, ಸೀಸನ್ 18. ಈ ಸರಿ ಕಪ್ ನಮ್ದೆ. ಪಾಪ್ ಡುಪ್ಲೆಸಿಸ್ ಏನ್ ಮಾಡ್ತೀಯ? ಪಾಪ್ ಡುಪ್ಲೆಸಿಸ್ ರಿಲೀಸ್ ಮಾಡ್ತೀವಪ್ಪ. ವಯಸ್ಸಾಯ್ತು ವ್ಯಕ್ತಿಗೆ. ಇಟ್ಟಿದ್ರೆ ಇನ್ನು 3 ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು ಅವ್ರನ್ನೆಲ್ಲ ರಿಟೈನ್ ಮಾಡ್ಕೊಂಡ್ರೆ. ಆಮೇಲೆ ಸಿರಾಜ್, ರಜತ್ ಪಟ್ಟಿದಾರ್ ಇವ್ರನ್ನ. ಅಲ್ಲ ಜಿಪಿ, ನನಗೊಂದು ಡೌಟ್. ಈಗ ಪಾಫಿಗ್ ಬಿಟ್ರೆ ನೀನ್ ಕ್ಯಾಪ್ಟನ್ಸಿ ವೆರೈಟಿ ಕೊಡ್ತೀಯ ಮತ್ತೆ? ಅಲ್ಲಿ KL ರಾಹುಲ್ ಹೊರಗೆ ಬರಂಗ್ ಕಾಣ್ತದ. ನೀ KL ರಾಹುಲ್ ಕರ್ಕೊಂಡು 20 ಕೋಟಿ 25 ಕೋಟಿ ಆದ್ರೆ KL ರಾಹುಲ್ ಹೊಡೆದ ಕ್ಯಾಪ್ಟನ್ ಕೊಟ್ರೆ ನೆಕ್ಸ್ಟ್ ಇಯರ್ ಅವ್ರದ್ದು ಸ್ಯಾಲ್ರಿ ಕಮ್ಮಿ ಮಾಡ್ಬೋದು. ಆಮೇಲೆ ಅವನೇ ಒಪ್ತಾನೆ ಸ್ಯಾಲ್ರಿ ಕಮ್ಮಿ ಆಗತ್ತೆ. ಅದೊಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಜಿಪಿ. ಕೊಹ್ಲಿ, ರಾಹುಲ್ ಓಪನಿಂಗ್ ಬೆಸ್ಟ್ ಫ್ರೆಂಡ್. ಮತ್ತೆ ಅವರು ಟೀಮಿಗೆ ಒಳ್ಳೇದಾಗುತ್ತೆ. ರನ್ಸ್ ಬಂದ್ರೆ ಸಾಕಪ್ಪ ಅಷ್ಟೇ ನನಗೆ. ಈಗ ಮತ್ತೆ ಮುಂದೆ ಹೇಳಪ್ಪ. ಸಿರಾಜು ಮತ್ತೆ ರಜತ್ ಪಟ್ಟಿದಾರ್, ವಿಲ್ ಜಾಕ್ಸ್ ಇವ್ರ 3 ನನ್ನ ಅನಿಸಿಕೆ ಉಳ್ಕೊಂಬೋದು ಅವರು. ಮತ್ತೆ ಅವ್ರ RTM ಯೂಸ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ಅವ್ರನ್ನ RTM ಗೆ ಯಾರು ಯೂಸ್ ಮಾಡ್ತಾರೆ? ಸಿರಾಜು ಪಟ್ಟಿದಾರ್. ಈಗ 18 ಕೋಟಿ 14 ಕೋಟಿಗಿಂತ ಪಟ್ಟಿದಾರು ಸ್ಪಿನ್ನರ್ ಚೆನ್ನಾಗಿ ಹೊಡೆಯೋ ಪ್ಲೇಯರ್ ಅಪ್ಪ. ಅವನಿಗೆ RTM ಯೂಸ್ ಮಾಡ್ತಾರೆ? ಅಲ್ಲ, ಅವ್ರು ರಿಟೈನ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದೇ ರಿಟೈನ್ ಇಲ್ಲ, ಕನ್ಫರ್ಮ್ ಆಗಿಲ್ಲ. 4 ಕೋಟಿ ಎಲ್ಲ ನನ್ನ ಕ್ಯಾಪ್ ಪ್ಲೇಯರ್ ಆಗ್ಲಿ, ಬಟ್ ಅವನು ಇನ್ನು ಕನ್ಫರ್ಮ್ ಆಗಿಲ್ಲ. ಅದೇ ರಿಟೈನ್ ಮಾಡ್ಕೊಂತಾರೆ, ಇನ್ನು ಕನ್ಫರ್ಮ್ ಆಗಿಲ್ಲ.
ಅಲ್ಲಿ ಸಿರಾಜು, ರಜತ್ ಪಟ್ಟಿದಾರ್, ವಿಲ್ ಜಾಕ್ಸ್ ಇವ್ರು ಮೂವರು ಮತ್ತೆ ಕಿಂಗ್ ಕೊಹ್ಲಿ ಇವ್ರು ಆಮೇಲೆ ಅನ್ಕ್ಯಾಪ್ ಪ್ಲೇಯರ್ ಯಶ್ ದಯಾಳ್. ಈಗ ನೀನ್ ವಿಲ್ ಜಾಕ್ಸ್ ನೋಡಿದ್ರೆ ಅವನು ಇಂಗ್ಲೆಂಡ್ ಟೀಮ್ ಅಲ್ಲಿ ಏನೇನೋ ಆಡಿಲ್ಲಪ್ಪ. ಹೇಳ್ತಿರ್ತಾರೆ ವಿಲ್ ಜಾಕ್ಸ್ T20 ಸ್ಪೆಷಲಿಸ್ಟ್ ಅವರು. ಈಗ ಇಂಗ್ಲೆಂಡ್ ಅವರು 10-5 ಮ್ಯಾಚ್ ಗೆಲ್ಲಿಸ್ತಾರೆ ಒನ್ ಹ್ಯಾಂಡ್ ಆ ತರ ಪ್ಲೇಯರ್ಗಳು. ಮತ್ತೀಗ ಆಲ್ರೌಂಡರ್ ಗ್ರೀನ್ ಇದಾನೆ, ಪ್ಲೇಯರ್ ಆಲ್ ಟೈಮ್ ಕಾರ್ಡ್ ಸಿಗ್ತಾನೆ. ಈಗ ಅದನ್ನ ರಿಟೈನ್ ಮಾಡ್ಕೊಳಕ್ ಹೋದ್ರೆ 18 ಕೋಟಿ 14 ಕೋಟಿ ಕೊಡಬೇಕು. ಎಷ್ಟು ಜನಕ್ಕೆ ಅಂತ ಆರ್ ಟೀಮ್ ಯೂಸ್ ಮಾಡ್ತೀಯಾ? 4th to 5th ಗೆ ಒಂದು 18 ಕೋಟಿ 14 ಕೋಟಿ ರಿಟೈನ್ ಮಾಡ್ಬೇಕು. ಅಷ್ಟಕ್ಕೊಂದು ಕೊಡೋಕ್ಕಿಂತ 10 ಕೋಟಿ ಸಿಕ್ಕಿದ್ದು ಇಲ್ಲಿ 5 ಕೋಟಿ ಸಿಕ್ಕಿದ್ರು ಗ್ರೀನ್. ಯಾರಿಗೂ ಯೂಸ್? ನಮ್ಮ RCB ಪಾಫನ್ನ ಗ್ರೀನ್ ಅನ್ನ ಬಿಡ್ಲೇಬೇಕಪ್ಪ ನನ್ನ ಪ್ರಕಾರ. ಗ್ರೀನ್ ಅಂತ ಇಲ್ಲ, ವಿಲ್ ಜಾಕ್ಸ್ ಬೇಕಾದ್ರೆ ಅವ್ರ ಆಕ್ಷನ್ ಅಲ್ಲಿ ಕಮ್ಮಿ ಸಿಗ್ತಾರೆ. ತಗೊಂಡ್ಲಿ ಅವ್ರನ್ನ ಬೈ ಮಾಡ್ಲಿ, ನಮಗೇನ್ ಬೇಜಾರಿಲ್ಲ. ಬಟ್ ಅವ್ರಿಗೆ 14 ಕೋಟಿ ಕೊಡೋದು ಸುಮ್ನೆ ವೇಸ್ಟ್ ಜಿಪಿ. ಏನು ಕಾಂಟ್ರಿಬ್ಯೂಷನ್ ಇಲ್ಲ ಟೀಮಿಗೆ. ಅದೇ ವಿರಾಟ್ ಕೊಹ್ಲಿ, ನಮ್ ಕನ್ನಡಿಗ ರಾಹುಲ್ ಬಂದ್ರೆ ವಿರಾಟ್ ಕೊಹ್ಲಿ, ಸಿರಾಜ್, ಪಟಿದಾರ್, ವಿಲ್ ಜಾಕ್ಸ್, ಅನ್ಕ್ಯಾಪ್ ಪ್ಲೇಯರ್ ಯಶ್ ದಯಾಳ್. ಇನ್ನ ನೆಕ್ಸ್ಟ್ ನಾಟ್ಯಂ ಕಾರ್ಡ್ ಓದಿರ್ತೀವಿ, ಅದ್ರಲ್ಲಿ ಗ್ರೀನ್ ಬೇಕಾದ್ರೆ ಗ್ರೀನ್. ಯಾರನ್ನ ಯೂಸ್ ಮಾಡ್ತೀಯಾ? ಯಶ್ ದಯಾಳ್ ಅಷ್ಟೇ ಹೇಳೋದು. ಓಕೆ ಸರಿ ಜಿಪಿ, IPL ಇಂದ 10 ಟೀಮಿಂದ ರಿಟೆನ್ಷನ್ ಬಗ್ಗೆ ಮಾತಾಡಾಯ್ತು. ನಮ್ಮ ಆಡಿಯನ್ಸ್ ಅಂತೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಇವಾಗ. ಮತ್ತೆ 31ನೇ ತಾರೀಕು ಅವರೆಲ್ಲ ಲೀಸ್ಟ್ ಬಿಡ್ತಾರಂತೆ. ಆ ಲೀಸ್ಟ್ ಬಿಟ್ಮೇಲೆ ಮತ್ತೊಂದ್ಸರಿ ನಮ್ಮ ಆಡಿಯನ್ಸ್ ಮೀಟ್ ಮಾಡೋಣ, ಅವ್ರ ಜೊತೆ ಮತ್ತೆ ಹಿಂಗೆ ಮಾತಾಡಿ ಅವ್ರಿಗೆ ಒಂದು ನಮ್ಮ ಕೈಲಿ ಆದಷ್ಟು ಇನ್ಫಾರ್ಮೇಶನ್ ಕೊಡೋಣ. ಸರಿ, ಎಲ್ಲರಿಗೂ ಜೈ ಕರ್ನಾಟಕ. ಮತ್ತೆ